ಎಲ್ಲರಿಗೂ ನಮಸ್ಕಾರ. ಈಗ ಕಳೆದ ಬಾರಿ ನಾವು ನೋಡಿದ್ದು ತವ ಆಜ್ಞಾಚಕ್ರಸ್ಥಂ ತಪನ ಶಶಿ ಕೋಟಿ ದ್ಯುತಿಧರಂ ಪರಂ ಶಂಭುಂ ವಂದೇ ಪರಮಿಲಿತ ಪಾರ್ಶ್ವಂ ಪರಚಿತ ಯಂ ಆರಾಧ್ಯನ್ ಭಕ್ತ್ಯ ರವಿ ಶಶಿ ಶುಚೀನಾಂ ಅವಿಷಯೇ ನಿರಾಲೋಕೆ ಅಲೋಕೆ ನಿವಸತಿ ಭಾಲೋಕ ಭುವನೆ. ಈಗ ನಾವು ಒಂದು ಎರಡು ಮೂರು ಒಂದು ಸ್ವಲ್ಪ 4-5 ಶ್ಲೋಕಗಳಿಂದ ನೋಡ್ತಾ ಬರ್ತಾ ಇರೋದು ಅರ್ಧನಾರೀಶ್ವರ ತತ್ವವನ್ನು. ಅರ್ಧನಾರೀಶ್ವರನನ್ನ ಆರಾಧಿಸೋದು ಅಂತ. ಕೇವಲ ಈಶ್ವರ ಅಲ್ಲ, ಕೇವಲ ಶಕ್ತಿ ಅಲ್ಲ, ಇಬ್ಬರನ್ನೂ ಸೇರಿ ಆರಾಧಿಸಿದ್ರೇನೆ ಶಿವ ಸಾಯುಜ್ಯ ಅನ್ನೋದನ್ನ ಹೇಳ್ತಾ ಬರ್ತಾ ಇದ್ದಾರೆ. ಇದ್ರೊಳಗೂ ಅಷ್ಟೇ ರವಿ ಶಶಿ ಶುಚೀನಾಂ ಅವಿಷಯೇ. ರವಿ ಶಶಿ ಅಗ್ನಿ ಇವ್ರು ಯಾರಿಗೂ ಕಾಣದ, ಅಂದ್ರೆ ಅವರನ್ನು ಮೀರಿದ ಸಹಸ್ರಾರದಲ್ಲಿ ಇರತಕ್ಕಂತಹ ಶಿವ ಶಕ್ತಿಯರನ್ನ ಸಾಧಕ ನೋಡ್ತಾನೆ, ಧ್ಯಾನ ಮಾಡ್ತಾನೆ ಅನ್ನೋದನ್ನ ಹೇಳಿದ್ರು. ಅಂತಹ ಶಕ್ತಿಯನ್ನ, ಶಿವನನ್ನ ಆರಾಧನೆ ಮಾಡಿದವರಿಗೆ ಶಿವ ಸಾಯುಜ್ಯ ಸಿಕ್ಕುತ್ತೆ. ಅದು ಎಂತಹ ಜಾಗ ಅದು? ಸೂರ್ಯ ಚಂದ್ರ ಯಾರು ಇಲ್ಲದೆ ಇದ್ಮೇಲೆ ಬೆಳಕಿಲ್ಲ ಅಂತಂದ್ರೆ ಭಾಲೋಕ ಅಂತಾನು ಹೇಳ್ತಾರೆ. ಈ ಸೂರ್ಯ ಚಂದ್ರರ ಬೆಳಕಿನ ಸಮಾನವಾಗಿ ಅಥವಾ ಅದನ್ನು ಮೀರಿದಂತೆ ತಾಯಿ ಮತ್ತೆ ಶಿವ ಇವರ ಸ್ವರೂಪವೇ ಬೆಳಕು, ಜ್ಞಾನ, ಆನಂದ. ಅದರಿಂದ ಆ ಒಂದು ಬೆಳಕಿನಲ್ಲಿ ನಾವು ಅವರನ್ನು ಧ್ಯಾನ ಮಾಡೋದು ಅನ್ನೋದನ್ನ ಹೇಳಿದ್ರು. ಹಾಗೆ ಮಾಡಿದಾಗ ಅವರಿಗೆ ಒಂದು ಶಿವ ಸಾಯುಜ್ಯ, ಮೋಕ್ಷ ಸಿಕ್ಕುತ್ತೆ ಅಂತ. ಒಬ್ರನ್ನ ಬಿಟ್ಟು ಇನ್ನೊಬ್ರನ್ನ ಮಾಡೋ ಹಾಗಿಲ್ಲ, ಮಾಡಿದ್ರೆ ಉಪಯೋಗ ಇಲ್ಲ ಅಂತ. ಹಾಗೆ ಮಾಡ್ಬೋದು, ಮಾಡಬಾರ್ದು ಅಂತ ಅಲ್ಲ. ಎಷ್ಟೋ ಜನ ನಾವು ಬರೀ ಶಕ್ತಿ ಆರಾಧನೆ ಮಾಡ್ತೀವಿ, ಮಾಡಿ. ನಾವು ಬರೀ ಶಿವನನ್ನ ಪೂಜೆ ಮಾಡ್ತೀವಿ, ಮಾಡಿ. ಆದ್ರೆ ನಿನ್ನ ಉದ್ದೇಶ ಏನು? ಶಿವ ಸಾಯುಜ್ಯನ ಅಥವಾ ಭೂಲೋಕದಲ್ಲಿ ನಿನ್ಗೆ ಏನೋ ಒಂದು ಯಾವ್ದನ್ನೋ ಒಂದು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಯಾವ್ದೋ ಒಂದು ಫಲವನ್ನ ಇರಬಹುದು. ಅದಕ್ಕಾದ್ರೆ ಯಾವ್ದನ್ ಬೇಕಾದ್ರೂ ಮಾಡ್ಬೋದು ನಾವು. ಶಿವಶಕ್ತಿ ಅಷ್ಟೇ ಅಲ್ಲ, ನಾಮ ಹಲವು, ದೇವನೊಬ್ಬ ಅಂತ ಹೇಳ್ತೀವಿ. ಶಿವ ಒಬ್ಬ, ಶಕ್ತಿ ಒಂದು, ನಾರಾಯಣ ಒಬ್ಬ, ಎಲ್ಲ ಬೇರೆ ಬೇರೆ ಅಲ್ಲ. ಆದ್ರೆ ನಮ್ಮ ಚಿಂತನೆಗೆ ಎಟುಕುವ ರೀತಿಯಲ್ಲಿ, ನಮ್ಮ ಕಲ್ಪನೆಗೆ ನಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಮಗೆ ಅನೇಕ ದೇವರುಗಳ ಪರಿಚಯ. ಜೊತೆಗೆ ನಾವು ಮುಂಚೆಯಿಂದ ನೋಡಿದ್ವಿ, ಈ ಸೌಂದರ್ಯ ಲಹರಿಯ ಮೊದಲನೆಯ ಶ್ಲೋಕದಲ್ಲೇನೆ ಶಿವ, ಬ್ರಹ್ಮ, ವಿಷ್ಣು, ಶಿವ ಮೂರು ಜನರುವೆ ಈ ತಾಯಿಯ ಆಶೀರ್ವಾದದಿಂದಾನೇ ತಮ್ಮ ಕೆಲಸದಲ್ಲಿ ತೊಡಗಕ್ ಸಾಧ್ಯ. ಅಂದ್ರೆ ನಾನು ಇನ್ನೂ ಒಂದು ಮಾತು ಹೇಳಿದ್ದೆ, ಈ ತಾಯಿಯ ಮಕ್ಕಳು ಇವ್ರುಗಳು ಅಂತ 3 ಜನ. ಆ ಮಕ್ಕಳನ್ನ ಭೂಲೋಕದಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾಳಂತೆ, ಎಲ್ಲೋ ಬಿಟ್ಬಿಟ್ಟು ಹೊರಟೋಗಿರ್ತಾಳೆ. ಇವ್ರು ಎಷ್ಟೋ ವರ್ಷ, ಸಾವಿರಾರು ವರ್ಷ ಅಂತ ಹೇಳ್ತಾರೆ. ಆ ಸಾವಿರಾರು ವರ್ಷ ಅಂತಂದಾಗ ನಮ್ಮ ಸಾವಿರಾರು ವರ್ಷಗಳನ್ನ ಲೆಕ್ಕ ಇಟ್ಕೋಬಾರ್ದು. ಯಾಕಂದ್ರೆ ನಾವೆಲ್ಲಿರ್ತೀವಿ ಸಾವಿರಾರು ವರ್ಷ? ನಾವಿರಲ್ಲ. ನಮ್ಮ ಲೆಕ್ಕಕ್ಕೂ ಅವರ ಲೆಕ್ಕಕ್ಕೂ ಬೇರೆನೆ ಲೆಕ್ಕಿದೆ. ಆದ್ರಿಂದ ಎಷ್ಟೋ ವರ್ಷಗಳ ನಂತರ ಇವರುಗಳು ಒಂಥರ ಅಯ್ಯೋ ಎಲ್ಲಿ ಅಮ್ಮ ಅಮ್ಮ ಅಂತ ಹುಡುಕ್ತಾ ಇದ್ದಾಗ ಅವ್ರು ಅಯ್ಯೋ ನನ್ನ ಮಕ್ಕಳು ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿ ಬರ್ತಾಳೆ ಅನ್ನೋದನ್ನ ಹೇಳ್ತಾರೆ. ಆದ್ರಿಂದ ಆ ತಾಯಿಯ ಆಜ್ಞೆ, ಆಮೇಲೆ ತಾಯಿ ಬಂದಾಗ ಸಂತೋಷ ಆಯ್ತು, ಮಕ್ಕಳಿಗೆ ಆಯ್ತು. ಆಮೇಲೆ ಅವರವರ ಕಾರ್ಯದಲ್ಲಿ ಅವರನ್ನ ನಿರತವಾಗುವಂತೆ ಹೇಳಿ ಅವಳು ಹೊರಟೋಗ್ತಾಳೆ ಅಂತ. ಮತ್ತೆ ಅವ್ರನ್ನ ನಿರ್ದೇಶನ ಕೊಟ್ಟು ಹೀಗಿರುವಾಗ ಇಲ್ಲಿ ಒಂದೇ ದೇವರು ಎಲ್ಲದಕ್ಕೂ ಮೂಲ ಅನ್ನೋದು ತಟಸ್ಥಿಲ್ಲ. ಆದ್ರೆ ನಾವು ಆರಾಧನೆ ಮಾಡ್ಬೇಕಾದ್ರೆ, ಪೂಜೆ ಮಾಡ್ಬೇಕಾದ್ರೆ, ಧ್ಯಾನ ಮಾಡ್ಬೇಕಾದ್ರೆ ನಿಮ್ಮ ಇಷ್ಟ ದೇವತೆ ಯಾರು ಅನ್ನೋ ಒಂದು ಮಾತನ್ನ ತುಂಬಾ ಸರ್ತಿ ಕೇಳ್ತೀವಿ.
ನನ್ನ ಇಷ್ಟ ದೇವತೆ ಆಂಜನೇಯ, ನನ್ನ ಇಷ್ಟ ದೇವತೆ ಶಕ್ತಿ, ನನ್ನ ಇಷ್ಟ ದೇವತೆ ಗಣಪತಿ. ಹೀಗೆ ಒಬ್ಬೊಬ್ರು ಒಂದೊಂದು ಇಟ್ಕೊಂಡಿರ್ತಾರೆ. ಆ ಒಂದು ಶಕ್ತಿಯಲ್ಲಿ ನಾವು ನಂಬಿಕೆ ಇಟ್ಟು ಧ್ಯಾನ ಮಾಡ್ತಾ ಹೋಗ್ತೀವಿ. ಅದನ್ನ ಮಾಡಿದಾಗ ಹಾಗಾದ್ರೆ ಯಾವ್ದನ್ನ ಒಂದು, ಈಗ ಗಣಪತಿನ ಮಾಡ್ತೀನಿ, ಆಂಜನೇಯನ್ ಮಾಡ್ತೀನಿ, ಅದರಿಂದ ಫಲ ಏನು? ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತಾನು ಹೇಳ್ತೀವಿ. ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ದೇವರ ಈಶನಿಗೆ, ಈಶ ಅಂತ ಹೇಳಿದಾಗ ವಿಷ್ಣುವಿಗೆ, ವಿಷ್ಣು ಅಂತ ಹೇಳಿದಾಗ ಶಕ್ತಿಗೆ, ಶಕ್ತಿ ಅಂತ ಹೇಳಿದಾಗ ಶಿವನಿಗೆ. ಯಾವ ದೇವರ ಹೆಸರನ್ನ ನೀನ್ ಹೇಳಿದ್ರು, ಈಗ ಇದ್ರೊಳಗೆ ನಾವು ಹೇಳ್ತೀವಲ್ಲ, ಅಲ್ಲ, ಯೇಸು, ಶಿವ ಎಲ್ಲ ಒಂದೇ ಅಂತ ಹೇಳ್ತೀವಿ. ಹಾಗಿರುವಾಗ ನಮ್ಮ ಹಿಂದೂ ದೇವತೆಗಳಲ್ಲಿ ಭೇದ ಎಲ್ಲಿರುತ್ತೆ? ಆದ್ರೆ ನಮಗೆ ಅವ್ರ ಅಷ್ಟು ಜನನ್ನು ಒಟ್ಟೊಟ್ಟಿಗೆ ಧ್ಯಾನ ಮಾಡಕ್ಕೆ, ಚಿಂತನೆ ಮಾಡೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಅದರಿಂದ ನಾವು ಒಂದು ನಮ್ಗೆ ಯಾವುದು ಸಾಧ್ಯ ಇದೆ ಅದನ್ನ ಕುರಿತು ಯೋಚನೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ. ಇದು ನನ್ನ ಇಷ್ಟ ದೇವತೆ ಅಂತ ಇಟ್ಕೋತೀವಿ, ಧ್ಯಾನ ಮಾಡ್ತೀವಿ. ಹಾಗೆ ಮಾಡುವಾಗ ನಿನಗೆ ಉದ್ದೇಶ ಏನು ಅಂತ ಅದಕ್ಕೆ ನಾ ಕೇಳಿ. ಉದ್ದೇಶ ನಿನ್ನದು ಶಿವ ಸಾಯುಜ್ಯವಾದರೆ ಶಿವಶಕ್ತಿಯರನ್ನ ಅರ್ಧನಾರೀಶ್ವರ ತತ್ವದಲ್ಲಿ ಆರಾಧಿಸು. ಯಾಕೆಂದ್ರೆ ಪ್ರತಿಯೊಂದು ಪೂಜೆಯನ್ನ, ಧ್ಯಾನವನ್ನ ಮಾಡ್ಬೇಕಾದ್ರೂ ನಮಗೆ ಒಂದು ಉದ್ದೇಶ ಅಂತ ಇರುತ್ತೆ. ಯಾಕಾಗಿ ಮಾಡ್ತಾ ಇದ್ದೀನಿ ನಾನು? ಯಾವ ಕೆಲಸ ಮಾಡೋದು ಯಾವ್ದಾದ್ರು ಒಂದು ಉದ್ದೇಶ ಇಟ್ಕೊಂಡೆ ಅಲ್ವಾ? ಎಲ್ಲಿಗೋ ಹೋಗೋದು, ಹೊರಗಡೆ ನಾನಿವತ್ತು ಇಂಥ ಕಡೆಗೆ ಹೋಗ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದ್ದೀನಿ? ಒಂದು ಶಾಪಿಂಗ್ ಹೋಗ್ತಾ ಇದ್ದೀನಿ, ಇಲ್ಲ ಡಾಕ್ಟರ್ ಶಾಪ್ ಹೋಗ್ತಾ ಇದ್ದೀನಿ, ಇಲ್ಲ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ಇಲ್ಲ ಇನ್ನೆಲ್ಲೋ ಪ್ರವಾಸ ಹೋಗ್ತಾ ಇದ್ದೀನಿ. ಒಂದು ಉದ್ದೇಶ ಇದೆ ಪ್ರತಿಯೊಂದಕ್ಕೂ. ಅದೇ ರೀತಿ ನನ್ನ ಧ್ಯಾನದಲ್ಲೂ ಒಂದು ಉದ್ದೇಶ ಇದೆ, ನನ್ನ ಪೂಜೆಯಲ್ಲೂ ಒಂದು ಉದ್ದೇಶ ಇದೆ. ಏನು ಉದ್ದೇಶ ಅಂತಂದ್ರೆ ನನಗೆ ಇಂತಹ ಒಂದು ಫಲವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಉದ್ದೇಶ. ನಿನಗೆ ಶಿವ ಸಾಯುಜ್ಯ ಬೇಕಾಗಿದ್ರೆ ಆಗ ನೀನು ಕೇವಲ ಶಿವನನ್ನ, ಕೇವಲ ಶಕ್ತಿಯನ್ನ ಅಲ್ಲ, ಅವರಿಬ್ಬರನ್ನು ಕುರಿತಾಗಿ ಅರ್ಧನಾರೀಶ್ವರ ತತ್ವದಲ್ಲಿ ಆರಾಧನೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಬಂದಿದ್ದಾರೆ. ಈಗ ಕಳೆದ ಬಾರಿನೂ ನಾವು ಅದನ್ನ ನೋಡಿದ್ವಿ. ಆ ಒಂದು ಭಾ ಅಂದ್ರೆ ಬೆಳಕು, ಆ ಒಂದು ಆ ಭಾಸದಲ್ಲಿ, ಆ ಒಂದು ಸೂರ್ಯ, ಚಂದ್ರ, ನಕ್ಷತ್ರ, ಅಗ್ನಿ ಯಾವುದೂ ಇಲ್ಲದೆ ಇರ್ತಕ್ಕಂಥ, ತಲುಪುವುದಕ್ಕೆ ಆಗದೇ ಇರ್ತಕ್ಕಂತಹ ಸಹಸ್ರಾರದಲ್ಲಿ ಶಿವಶಕ್ತಿಯರ ಅದಕ್ಕೆ ಮೀರಿದ ಕಾಂತಿ ಇದೆ. ಆ ಕಾಂತಿಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಶಿವಶಕ್ತಿಯರನ್ನ ಆರಾಧಿಸೋದ್ರಿಂದ ನಿನಗೆ ಶಿವ ಸಾಯುಜ್ಯ ದೊರಕುತ್ತೆ ಅನ್ನೋದನ್ನ ಕಳೆದ ಬಾರಿ ಹೇಳಿ. ಈಗ ಅದರ ಮುಂದಿನ ಭಾಗವಾಗಿ ನಾವು ನೋಡ್ತಾ ಇದ್ದೀವಿ. ವಿಶುದ್ಧೌ ತೇ ಶುದ್ಧ ಸ್ಫಟಿಕ ವಿಶದಂ ವ್ಯೋಮ ಜನಕಂ ಶಿವಂ ಸೇವೆ ದೇವೀಮಪಿ ಶಿವ ಸಮಾನ ವ್ಯವಸಿತಾಂ ಯಯೋಃ ಕಾಂತ್ಯಾ ಯಾಂತ್ಯಾಃ ಶಶಿ ಕಿರಣ ಸಾರೂಪ್ಯ ಸರಣೆ ವಿಧೂತಾಂತರ್ಧ್ವಾಂತ ವಿಲಸತಿ ಚಕೋರೀವ ಜಗತಿ. ಒಂಥರ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾರೆ ಅಂದ್ರೆ ಅದಕ್ಕೆ ಉದಾಹರಣೆ ಬೇರೆ, ಅದಕ್ಕೊಂದು ಉಪಮೆ ಬೇರೆ ಕೊಡ್ತಾರೆ. ಚಕೋರ ಪಕ್ಷಿ ಅಂತ ಹೇಳ್ತೀವಿ, ಚಂದ್ರ ಚಕೋರಿ ಅನ್ನೋದನ್ನ ಕೇಳಿದೀವಿ ನಾವು. ಕಾವ್ಯದಲ್ಲೆಲ್ಲ ಅದನ್ನ ತುಂಬಾ ಉಪಯೋಗಿಸ್ಕೋತಾರೆ. ಅವರಿಬ್ಬರ ಪ್ರೀತಿ ಹೇಗಿದೆ ಅಂದ್ರೆ ಚಂದ್ರ ಚಕೋರಿಯಂತೆ, ಅವರ ಜೀವನ ಎಷ್ಟು ಸುಂದರವಾಗಿದೆ ಅಂದ್ರೆ ಚಂದ್ರ ಚಕೋರಿಯರಂತೆ ಬದುಕ್ತಾ ಇದ್ದಾರೆ. ಅಂದ್ರೆ ಚಂದ್ರನ ಆ ಸುಂದರವಾದ ಬೆಳದಿಂಗಳ ಬೆಳಕನ್ನ ಆಸ್ವಾದಿಸಿ ಸಂತಸ ಪಡತಕ್ಕಂತಹ ಪಕ್ಷಿ ಚಕೋರ ಪಕ್ಷಿ ಅಂತ. ಆ ರೀತಿ ನೀನು ಈ ಬೆಳಕನ್ನ ಆಸ್ವಾದಿಸ್ತೀಯ. ಅದು ಅಲ್ಲಿ ಹೋಲಿಕೆ. ಆ ಬೆಳಕು ಎಂಥದ್ದು? ಸುಮ್ಮನೆ ಬೆಳಕಲ್ಲ, ಅದನ್ನ ನೋಡ್ಬಿಟ್ಟು ಸಂತೋಷ ಪಟ್ಕೊಂಡು ಬೆಳಕಿದೆ ಅಂತ ಹೇಳಿ ಕೂತ್ಕೊಂಡ್ಬಿಡೋದಲ್ಲ. ಆ ಬೆಳಕಿನಲ್ಲಿ ಅಜ್ಞಾನ ಅನ್ನೋದು ನಾಶ ಆಗುತ್ತೆ ಜಗತ್ತಿಗೆ ಅಂತ ಹೇಳ್ತಾರೆ. ಜಗತ್ತಿ ಅಂತ ಹೇಳಿದ್ರಲ್ವಾ? ಆದ್ರೆ ಇಲ್ಲಿ ಜಗತ್ತಿನಲ್ಲಿ ನಾಶ ಆಗತ್ತೆ ನಿಜ, ನಮಗೂ ಜ್ಞಾನ ಇದೆ. ಆದ್ರೆ ನಿಜವಾದ ಅರ್ಥದಲ್ಲಿ ಜ್ಞಾನ ಪಡಿಬೇಕಾದ್ರೆ ನಮ್ಮ ಅಜ್ಞಾನ ತಮಸ್ಸು ನಾಶವಾಗಬೇಕಾದ್ರೆ
ಸರಿಯಾದ ರೀತಿಯಲ್ಲಿ ನಾವು ಪ್ರಯತ್ನವನ್ನ ಪಡಬೇಕು, ಅದು ಬೇರೆ. ಆದ್ರೆ ಜಗತ್ತಿನ ಅಜ್ಞಾನವನ್ನ ನಾಶ ಮಾಡತಕ್ಕಂತಹ ಬೆಳಕು ಆ ವಿಶುದ್ಧ ಚಕ್ರದಲ್ಲಿ. ವಿಶುದ್ಧೌತೆ ಶುದ್ಧ ಸ್ಫಟಿಕ ವಿಶದಂ ವ್ಯೋಮ ಜನಕಂ. ವ್ಯೋಮ ಜನಕಂ ಅಂತ ಹೇಳ್ತಾ ಇದ್ದಾರೆ. ವ್ಯೋಮ ಅಂತಂದ್ರೆ ಆಕಾಶ. ಆಕಾಶದ ಹುಟ್ಟಿಗೆ ಕಾರಣನಾದ ಸದಾಶಿವ. ಎಲ್ಲದಕ್ಕೂ ಸದಾಶಿವನೇ ಕಾರಣ ಅದು. ಏಕೆಂದ್ರೆ ಎಲ್ಲ ಪ್ರಳಯದಲ್ಲಿ ಮುಳುಗಿ ಹೋದ ನಂತರ ತಾಯಿಯ ಹುಬ್ಬಿನ ಒಂದು ಚಲನೆಯಿಂದ ತನ್ನ ಆಜ್ಞೆಯನ್ನ ಪಡೆದುಕೊಂಡಂತಹ ಸದಾಶಿವ ಪ್ರತಿಯೊಂದನ್ನು ಸೃಷ್ಟಿ ಮಾಡ್ತಾನೆ. ಹಾಗಾದ್ರೆ ಆಕಾಶದ ಸೃಷ್ಟಿಗೂ ಇವನೇ ತಾನೇ ಕಾರಣ, ಸದಾಶಿವ. ಅದರಿಂದ ವ್ಯೋಮ ಜನಕ ಅಂತ ಹೇಳ್ತಾ ಇದ್ದಾರೆ. ಆಕಾಶವನ್ನ ಸೃಷ್ಟಿಸತಕ್ಕಂತಹ ಶಿವ. ಶುದ್ಧ ಸ್ಫಟಿಕ ವಿಶದಂ ವಿಶುದ್ಧವು. ವಿಶುದ್ಧ ಚಕ್ರದಲ್ಲಿ, ವಿಶುದ್ಧ ಚಕ್ರದಲ್ಲಿ ಶುದ್ಧ ಸ್ಫಟಿಕ ಜನಕಂ. ಒಂದು ಶುದ್ಧವಾದ ಸ್ಫಟಿಕ ಅಂತಂದ್ರೆ ಏನು? ಯಾವುದೇ ಒಂದು ಅದರೊಳಗೆ ಕಲ್ಮಶ ಇಲ್ಲದೆ ಇರ್ತದೆ, ಶುದ್ಧವಾಗಿರುವುದು. ಅಂತಹ ಸ್ಫಟಿಕದಂತೆ ಇರತಕ್ಕಂತಹ ಈ ವ್ಯೋಮ ಆಕಾಶಕ್ಕೆ ಜನಕನಾದಂತಹ ಶಿವ. ಅದರ ಜೊತೆಗೇನೆ ನಿನ್ನನ್ನು ಸೇವೆ ಮಾಡ್ತೀನಿ. ಯಾಕೆ ಅಂತಂದ್ರೆ ಶಿವ ಸಮಾನ ವ್ಯವಸಿತ. ಈಗ ಶಿವ ಸೃಷ್ಟಿ ಮಾಡ್ತಾನೆ ತಾಯಿಯ ಆಜ್ಞೆ ಮನೆಗೆ ಅಂತ ಹೇಳಾಯ್ತು. ಆದ್ರೆ ಶಿವ ಸ್ವತಂತ್ರನ ಸೃಷ್ಟಿ ಮಾಡಕ್ಕೆ ಅಂದ್ರೆ ಅಲ್ಲ. ಆ ಶಿವನಿಗೆ ಒಂದು ಸಣ್ಣ ಹುಲ್ಲು ಕಡ್ಡಿನೂ ಅಲ್ಲಾಡ್ಸಕ್ಕಾಗಲ್ಲ. ನಾವ್ ಹೇಳ್ತೀವಿ ತೃಣಮಪಿ ನಚಲತಿ ತೇನ ವಿನಾ ಅಂತ ಹೇಳಿದ್ವಿ. ನನಗೆ ಏನು ಮಾಡಕ್ಕಾಗಲ್ಲ, ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡ್ಸಕ್ಕಾಗಲ್ಲ ನಿನ್ನ ಆಜ್ಞೆ ಇಲ್ಲದಿಂದ. ಅದೇ ಮಾತು ಶಿವನಿಗೂ ಅನ್ವಯವಾಗತ್ತೆ ಅಂತ. ಆ ಶಿವ ವ್ಯೋಮವನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಕೇವಲ ವ್ಯೋಮ ಅಲ್ಲ, ಕೇವಲ ಆಕಾಶ ಅಲ್ಲ, ಈ ಪ್ರಪಂಚವನ್ನ ಪುನಃ ಸೃಷ್ಟಿ ಮಾಡೋದಿಕ್ಕೆ ಪ್ರಳಯ ಕಾಲದ ನಂತರ ಯಥಾ ಪ್ರಕಾರ ತಾಯಿಯ ಆಶೀರ್ವಾದ ಬೇಕು, ತಾಯಿಯ ಆಜ್ಞೆ ಬೇಕು. ಆದ್ರಿಂದ ಶಿವ ಸಮಾನ ವ್ಯವಸಿತ, ಶಿವನಿಗೆ ಸಮಾನಳಾಗಿ ಪ್ರಯತ್ನವನ್ನ ಮಾಡತಕ್ಕಂತಹ, ಅವಳ ಶಕ್ತಿಯನ್ನ ದಯಪಾಲಿಸತಕ್ಕಂತಹ, ಶಿವನಿಗೆ ಸಮಾನವಾಗಿ ತಾನೂ ಸಹ ಆ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿರತಕ್ಕಂತಹ, ಯಾವುದ್ರೊಳಗೆ? ಆಕಾಶದ ಸೃಷ್ಟಿಯಲ್ಲಿ. ಸೇವೆ ಶಿವಂ ಸೇವೆ ದೇವೀಮಪಿ. ಆದ್ರಿಂದ ಅದರೊಳಗೆ ಸಮಾನವಾಗಿ ನೀನೂ ಸಹ ತೊಡಗಿಕೊಂಡಿರೋದ್ರಿಂದ ನಿನ್ನನ್ನು ಮತ್ತು ಶಿವನನ್ನು ನಾನು ಸಮಾನವಾಗಿ ಪೂಜೆ ಮಾಡ್ತೀನಿ, ಆರಾಧನೆ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಚಿಂತನೆ ಮಾಡ್ತೀನಿ. ಯಾಕೆ? ಯಯೋಹೋ ಕಾಂತ್ಯಾ ಯಾಂತ್ಯಾಹ ಶಶಿಕಿರಣ ಸಾರೂಪ್ಯ ಸರಣೆ ವಿಧೂತಾಂತರ್ಧ್ವಾಂತ ವಿಲಸತಿ ಚಕೋರೀವ ಜಗತಿ. ಇವರಿಬ್ಬರ ಒಂದು ಕಾಂತಿಯಿಂದ, ಬೆಳಕಿನಿಂದ ಇಡೀ ಪ್ರಪಂಚ ಜಗತ್ತು ತನ್ನ ತಮಸ್ಸನ್ನ, ಅಜ್ಞಾನವನ್ನ ಕಳೆದುಕೊಂಡು ಸಾಧಕನಿಗೆ ಆ ಒಂದು ಅಗತ್ಯ, ಅವನಿಗೆ ಇರ್ತಕ್ಕಂತಹ ಸಾಧಕ ಮಾಡ್ತಾ ಇರೋದೇನು? ಶಿವನ ಸಾಯುಜ್ಯ, ಮೋಕ್ಷ. ಆ ಮೋಕ್ಷವನ್ನ ಪಡಿಬೇಕಾದ್ರೆ ಜ್ಞಾನ. ಆ ಜ್ಞಾನ ಬರಬೇಕು ಅಂತ ಹೇಳಿದ್ರೆ ಅಜ್ಞಾನ ತೊಲಗಬೇಕು. ಅಜ್ಞಾನ ತೊಲಗೋದು ಅಂತ ಹೇಳಿದ್ರೆ ಬೆಳಕು. ಈಗ ತಮಸ್ಸು ಬೆಳಕು, ಬೆಳಕು ಇದ್ದ ಕಡೆ ಕತ್ತಲೆ ಇಲ್ಲ. ಆ ಕತ್ತಲೆನೇ ಅಜ್ಞಾನ. ಆ ಕತ್ತಲೆಯನ್ನ ದೂರ ಮಾಡುವಂತಹ ಬೆಳಕನ್ನ, ಜ್ಞಾನವನ್ನ, ನಮ್ಮ ಮನಸ್ಸಿನಲ್ಲಿ ಆವರಿಸಿಕೊಂಡಿರ್ತಕ್ಕಂತಹ ಕತ್ತಲೆಯನ್ನ, ಅಜ್ಞಾನವನ್ನ ದೂರ ಮಾಡೋದು ಯಾವುದು ಅಂತಂದ್ರೆ ಜ್ಞಾನ ಎಂಬ ಬೆಳಕು. ಆ ಜ್ಞಾನವನ್ನ ನೀಡತಕ್ಕಂತಹ ಯಾವುದು? ಶಶಿಕಿರಣ ಸಾರೂಪ್ಯ. ಶಶಿಕಿರಣ, ಚಂದ್ರನ ಕಿರಣಗಳಿಗೆ ಸಮಾನವಾದಂತಹ ಕಾಂತಿಯನ್ನ, ಅಥವಾ ಅದಕ್ಕಿಂತ ಮಿಗಿಲಾಗಿ ಇರ್ಬೋದು. ಯಾಕೆಂದ್ರೆ ಶಶಿಯನ್ನ ಸೃಷ್ಟಿ ಮಾಡಿರೋದು ಇವ್ರುಗಳೇ ತಾನೆ. ಅದರಿಂದ ಅದಕ್ಕಿಂತ ಮಿಗಿಲಾದ ಕಾಂತಿ ಅಂತ ಬೇಕಾದ್ರೂ ಇಟ್ಕೋಬಹುದು. ಕೇವಲ ಶಶಿಕಿರಣದಿಂದ ಉಂಟಾಗತಕ್ಕಂತಹ ಬೆಳದಿಂಗಳಿಗಿಂತ ಆ ಬೆಳದಿಂಗಳ ಬೆಳಕನ್ನ ಆಸ್ವಾದಿಸಿ ಚಕೋರ ಪಕ್ಷಿ ಸಂತಸ ಪಡುವಂತೆ, ತನ್ನ ಜೀವನ ಸಾರ್ಥಕವಾಯಿತು ಅಂತ ಭಾವಿಸುವಂತೆ. ಯಯೋಹೋ ಕಾಂತ್ಯಾ ಯಾಂತ್ಯಾಹ, ಎಲ್ಲ ಕಡೆ ಪಸರಿಸ್ತಾ ಇದೆ. ಯಯೋಹೋ ಇವರಿಬ್ಬರ,
ಕಾಂತ್ಯಾ ಯಾಂತ್ಯಾಹ, ಅವರಿಬ್ಬರ ಕಾಂತಿಯಿಂದ ಎಲ್ಲೆಡೆ ಹರಡುತ್ತಿರತಕ್ಕಂತಹ ಆ ಶಶಿಕಿರಣ ಸಾರೂಪ್ಯವಾದ ಆ ಚಂದ್ರನ ಕಿರಣಗಳಿಗೆ ಸಮಾನವಾದಂತಹ ಕಾಂತಿಯಿಂದ ವಿಧೂಂತಾರ್ಥ ಧ್ವಾಂತ ವಿಲಸತಿ ಚಕೋರಿ, ಎಲ್ಲ ಅಜ್ಞಾನದಿಂದ ತುಂಬಿರ್ತಕ್ಕಂತಹ ಜಗತ್ತು ಪೂರ್ತಿ ಜ್ಞಾನಮಯವಾಗುತ್ತೆ. ಅಜ್ಞಾನವನ್ನ ನಾಶ ಮಾಡತಕ್ಕಂತಹ ಬೆಳಕನ್ನ ಇವರ ಕಾಂತಿಯಿಂದ ಜಗತ್ತು ಪಡ್ಕೊಳ್ಳುತ್ತೆ. ಅದರಿಂದ ಅಂತಹ ಶಿವ ಶಕ್ತಿಯರನ್ನ ಆರಾಧನೆ ಮಾಡುತ್ತೆ. ಸುಂದರವಾದ ಒಂದು ಕಲ್ಪನೆ, ಅದನ್ನ ಹೇಳ್ತಾ ಹೋಗ್ತಾರೆ. ಈ ವಿಶುದ್ಧಿ ಚಕ್ರ ಆಕಾಶ ತತ್ವ, ಅದೇ ಆಕಾಶ, ಅಲ್ಲಿ ಆಕಾಶ ಅಂದ್ರೆ ಏನು ಶಬ್ದ, ಅಲ್ಲಿಂದ ಬರುತ್ತೆ ಅಂತ. ಆ ಸಾಧಕರು ವಿಶುದ್ಧಿ ಚಕ್ರದಲ್ಲಿ ಶಿವ ಶಕ್ತಿಯರನ್ನು ಉಪಾಸನೆ ಮಾಡೋದು. ಇವಾಗ ನಾವು ಎಷ್ಟೋ ಜನಕ್ಕೆ ಹಾಡಿನಲ್ಲಿ ಒಂದು ತುಂಬಾ ಶಕ್ತಿ ಇದೆ, ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ಹೇಳ್ತೀವಿ. ಅವರ ವಿಶುದ್ಧಿ ಚಕ್ರ ಶುದ್ಧವಾಗಿದೆ, ಅವರಿಗೆ ಶಿವ ಶಕ್ತಿಯರ ಒಂದು ಆಶೀರ್ವಾದ ಇದೆ, ಅದನ್ನು ಪಡ್ಕೊಂಡಿದ್ದಾರೆ. ಕಷ್ಟಪಟ್ಟಿರ್ಬೋದು, ನಮ್ಗಳಿಗೆ ಬರಲ್ಲ ಹಾಡಕ್ಕೆ ಮಾತ್ರಕ್ಕೆ ನಾವು ಅದನ್ನ ನಂಬಲ್ಲ. ಅವರಿಗೆ ಆ ಒಂದು ಶಕ್ತಿ ಇದೆ, ಅದನ್ನ ಪ್ರಸಾರ ಮಾಡುವಂಥದ್ದು ಯಾವುದು ಅಂತಂದ್ರೆ ಈ ವಿಶುದ್ಧಿ ಚಕ್ರದ ಸಹಾಯದಿಂದ. ಅದರಿಂದ ಅವರು ಅದಕ್ಕೆ ದೈವವಾಣಿಯಂತೆ, ಈಗ ಎಲ್ಲಿ ಹುಟ್ಟುತ್ತೆ? ಮೂಲಾಧಾರದಲ್ಲಿ ಶಬ್ದ ಹುಟ್ಟುತ್ತೆ. ಅದಕ್ಕೆ ವೈಖರಿ ಅಂತ ಹೇಳ್ತಾ ಇದ್ದಾರೆ. ವೈಖರಿಯಲ್ಲಿ ಅದು ಪೂರ್ತಿ ಆ ಹೊರಹೊಮ್ಮೋದು. ಅದು ಎಲ್ಲಿ ವೈಖರಿ ಅಂತ ಹೇಳಿದಾಗ ವಿಶುದ್ಧಿಯಲ್ಲಿ ಹೊರಹೊಮ್ಮುತ್ತೆ. ಆದ್ರೆ ಅದು ಹುಟ್ಟೋದು ಮೂಲಾಧಾರದಲ್ಲಿ, ಅಲ್ಲಿಂದ ಮೇಲೆ ಬರ್ತಾ ಒಂದೊಂದು ಹಂತದಲ್ಲೂ ಬೇರೆ ಬೇರೆ ಸ್ವರೂಪವನ್ನ ಪಡ್ಕೊಂಡು ಪೂರ್ತಿ ಮೇಲೆ ಬಂದಾಗ ಅದು ತನ್ನ ಶಕ್ತಿಯನ್ನ ಪಡ್ಕೊಳ್ಳುತ್ತೆ. ಆ ಶಕ್ತಿಯನ್ನ ಶಬ್ದವಾಗಿ, ನಾದವಾಗಿ ಹೇಳ ಹಾಗೆ ಮಾಡುತ್ತೆ. ಅಂತಹ ಶಕ್ತಿಯನ್ನ ಹೊಂದಿರತಕ್ಕಂತಹ ಸಾಧಕರಿಗೆ ನಿಜವಾಗ್ಲೂ ಅವರು ಗೌರವವನ್ನ ಸಂಪಾದಿಸ್ತಾರೆ. ಈಗ ಅವ್ರಿಗೆ ಮಾತಾಡಕ್ಕಾಗತ್ತೆ, ಅವರಿಗೆ ಒಂದು ಒಳ್ಳೆಯ ವಿಷಯವನ್ನ ಪ್ರಸಾದನ ಮಾಡೋದಕ್ಕಾಗತ್ತೆ, ಹೇಳೋದಕ್ಕಾಗತ್ತೆ, ಹಾಡ ಹೇಳಕ್ಕಾಗತ್ತೆ. ಎಲ್ಲಾ ತರಹದಲ್ಲಿ ಅವರು ಅವರಿಂದ ಆ ಶಕ್ತಿಯಿಂದ ಪ್ರಸಾದಿಸಲ್ಪಟ್ಟವರು. ಶಕ್ತಿಯಿಂದ ಅಂದ್ರೆ ಶಿವಶಕ್ತಿಯರಿಂದ ಪ್ರಸಾದಿಸಲ್ಪಟ್ಟವರು ಅಂತ. ಆದ್ರಿಂದ ಅಂತಹ ಒಂದು ವಿಶುದ್ಧಿ ಚಕ್ರವನ್ನ ಇವ್ರು ಹೇಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದೆ ಶಿವಶಕ್ತಿಯರಿಬ್ರು ಆರಾಧಿಸಬೇಕು ಅಂತ. ಇದಕ್ಕೆ ಒಂದು ಸ್ಕಂದ ಪುರಾಣದಲ್ಲಿ ಒಂದು ಮಾತಿದೆ, ಒಂದು ಶ್ಲೋಕ ಇದೆ. ತ್ವಾಂ ಆಶ್ರಿತಾ ಮಹಾಭಾಗೆ ಪ್ರಾಪ್ತುವಂತಿ ಅಚಿರೇಣ ಮಾಂ ಕೇವಲಂ ತ್ವಾಂ ಅನಾದೃತ್ಯ ಮಾಂ ಭಜಂತೌ ವಿಚೇತನಾನ್ ರಂತಿ ಮಯ ಸಾಯುಜ್ಯಂ ಬ್ರಹ್ಮ ಕಲ್ಪ ಶತೈರಪಿ. ಬ್ರಹ್ಮಕಲ್ಪ ನೂರಾರು ಬ್ರಹ್ಮಕಲ್ಪಗಳಲ್ಲೂ, ಬ್ರಹ್ಮಕಲ್ಪ ಅಂತಂದ್ರೆ ಅದೊಂದು ಮೆಷರ್ ಆಫ್ ಟೈಮ್. ಎಷ್ಟೋ ಬ್ರಹ್ಮಗಳ ಹುಟ್ಟು ಸಾವು ಅಂದ್ರೆ ಎಷ್ಟೋ ಜನ್ಮಗಳು ಬಂದರೂ ಸಹ ಅವರಿಗೆ ಆ ಒಂದು ಶಿವ ಸಾಯುಜ್ಯ ಸಿಕ್ಕಲ್ಲ. ಯಾಕೆ? ತ್ವಾಮಾಶ್ರಿತ ಮಹಾಭಾಗೆ ಪ್ರಾಪ್ತುವಂತಿ ಅಚಿರೇಣ, ನಿನ್ನನ್ನು ಆಶ್ರಯಿಸ್ತಾರಲ್ಲ ಅಂತಹ ಸಾಧಕರಿಗೆ ಅಚಿರೇಣ ಶೀಘ್ರದಲ್ಲೇನೆ ಅವರಿಗೆ ಆ ಜ್ಞಾನ ಸಿಕ್ಕುತ್ತೆ, ಶಿವ ಸಾಯುಜ್ಯ ಸಿಕ್ಕುತ್ತೆ. ಯಾರು ಕೇವಲಂ ತ್ವಾಂ ಅನಾದೃತ್ಯ, ಯಾರು ನಿನ್ನನ್ನ ಅನಾದರ ಮಾಡಿ ನಿನ್ನನ್ನ ಬಿಟ್ಟು ಕೇವಲ ನನ್ನನ್ನ ಭಜಿಸ್ತಾರೆ, ಅವರಿಗೆ ನೂರಾರು ಜನ್ಮಗಳನ್ನು ಹೊತ್ತು ಬಂದರೂ ಶಿವ ಸಾಯುಜ್ಯ ಸಿಗ್ತದೆ ಅನ್ನೋದನ್ನ ಸ್ಕಂದ ಪುರಾಣದಲ್ಲಿ ಪಾರ್ವತಿಗೆ ಶಿವ ಹೇಳ್ತಾನೆ ಅಂತ. ಅದರಿಂದ ಅಂತಹ ಒಂದು, ಅದಕ್ಕೆ ನಾನು ಮೊದಲಲ್ಲೇನೆ ಹೇಳಿದ್ದು ಅರ್ಧನಾರೀಶ್ವರ ತತ್ವ. ಇಬ್ಬರನ್ನೂ ಕುರಿತು ಆರಾಧನೆ ಮಾಡಿದಾಗ್ಲೇನೆ ಶಿವ ಸಾಯುಜ್ಯ. ಬರೀ ಶಿವ ಸಾಯುಜ್ಯ ಅಂತ ಹೇಳ್ತೀವಿ, ಶಕ್ತಿ ಸಾಯುಜ್ಯ ಅಂತ ಹೇಳ್ತಾ ಇಲ್ಲ. ಶಿವ ಶಕ್ತಿ ಒಂದೇ. ಶಿವ ಅಂತ ಹೇಳಿದಾಗ ಆ ಶಕ್ತಿಯನ್ನೂ ಹೇಳಿದಂತೆ, ಶಕ್ತಿ ಅಂದ್ರೆ ದೇವಿಯನ್ನೂ ಆ ಶಿವ ಅನ್ನೋ ಮಾತೆ ಪ್ರತಿನಿಧಿಸುತ್ತೆ ಅನ್ನೋ ಒಂದು ಮಾತನ್ನು ಸಹ ಹೇಳ್ತೀವಿ. ಸ್ಕಂದ ಪುರಾಣದಲ್ಲಿ ಈ ಮಾತು ಬರುತ್ತೆ. ಅದರಿಂದ ಅಷ್ಟರ ಮಟ್ಟಿಗೆ ನಾವು ಕೇವಲ ತಪ್ಪಲ್ಲ, ಬರೀ ಶಿವನನ್ನ ಆರಾಧನೆ ಮಾಡ್ತೀನಿ ತಪ್ಪಲ್ಲ, ಆದ್ರೆ ನಿನ್ನ ಉದ್ದೇಶ ಏನು ಅನ್ನೋದು ಅದಕ್ಕೆ ಹೇಳಿ.
ನನಗೆ ಶಿವ ಸಾಯುಜ್ಯ ಬೇಕು ಅಂದಾಗ ಕೇವಲ ಶಿವನ ಆರಾಧನೆಯಿಂದ ಬರೀ ಶಿವ ಸಾಯುಜ್ಯ ಅಂತ ಹೇಳಿದ್ಮೇಲೆ ಶಿವನನ್ನ ಆರಾಧನೆ ಮಾಡಿದ್ರೆ ಯಾಕೆ ಸಿಕ್ಕಲ್ಲ? ಸಿಕ್ಕಬೇಕು, ಆದ್ರೆ ಬರೀ ಶಿವನನ್ನ ಆರಾಧನೆ ಮಾಡೋದ್ರಿಂದ ಶಿವ ಸಾಯುಜ್ಯ ಸಿಕ್ಕಲ್ಲ. ಅದಕ್ಕೆ ಬದಲಾಗಿ ಶಿವ ಶಕ್ತಿಯರು ಒಂದೇ ಒಂದು ಸ್ವರೂಪ, ಅರ್ಧನಾರೀಶ್ವರರು. ಅದರಿಂದ ಅವರನ್ನು ಆರಾಧನೆ ಮಾಡಿದಾಗ ಸಿಗ್ತದೆ. ಬರೀ ಶಿವನನ್ನ ಆರಾಧನೆ ಮಾಡಿದಾಗ ಬೇರೆ ಫಲಗಳಿರಬಹುದು, ಬರೀ ಶಕ್ತಿಯನ್ನ ಆರಾಧನೆ ಮಾಡಿದಾಗ ಬೇರೆ ಫಲಗಳಿರಬಹುದು. ಆದ್ರೆ ಶಿವನ ಅರ್ಧನಾರೀಶ್ವರ ತತ್ವವನ್ನು ಆರಾಧನೆ ಮಾಡಿದಾಗ ಶಿವ ಸಾಯುಜ್ಯ ಸಿಕ್ಕುತ್ತೆ ಸಾಧಕರಿಗೆ ಅನ್ನೋದನ್ನ ಹೇಳ್ತಾರೆ. ಅದರಿಂದ ಈ ಲಲಿತಾ ಸಹಸ್ರನಾಮ ಅದನ್ನ ಹೇಳದೇನೆ ನಾವು ಮುಗಿಸಕ್ಕಾಗಲ್ಲ. ಯಾಕೆಂದ್ರೆ ಮೊದಲಿಂದ ನೋಡ್ತಾ ಬರ್ತಾ ಇದ್ದೀವಿ, ಪ್ರತಿಯೊಂದು ಶ್ಲೋಕದಲ್ಲೂ ಸಹ ಲಲಿತಾ ಸಹಸ್ರನಾಮದಲ್ಲಿ ಅದಕ್ಕೆ ಸಮಾನಾರ್ಥಕವಾದಂತಹ ಒಂದು ನಾಮಗಳು ಸಿಗ್ತಾ ಇದೆ. ಶಂಕರಾಚಾರ್ಯರು ಲಲಿತಾ ಸಹಸ್ರನಾಮದಂತೆಯೇ ಇದನ್ನ ರಚಿಸಿದಾರ ಅಥವಾ ಇದರಂತೆ ಅದಿದೆಯಾ? ಒಟ್ಟಿನಲ್ಲಿ ಎರಡು ನಾವು ಸಮಾನವಾಗಿ ಗಮನಿಸ್ತಾ ಹೋಗ್ತಾ ಇದ್ದೀವಿ. ವಿಶುದ್ಧಿ ಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ಖಟ್ವಾಂಗಾದಿ ಪ್ರಹರಣ ವದನೈಕ ಸಮನ್ವಿತ, ಇದು ಸಹಸ್ರನಾಮದಲ್ಲಿ ಬರುತ್ತೆ. ವಿಶುದ್ಧಿ ಚಕ್ರದಲ್ಲಿ 16 ದಳಗಳನ್ನ ಹೊಂದಿದ ಕಮಲದಲ್ಲಿ ವಾಸಿಸುವಂತವಳು, ರಕ್ತವರ್ಣ ರಕ್ತದಂತೆ ಕೆಂಪಾದ ಬಣ್ಣವುಳ್ಳವಳು. ಆಮೇಲೆ 3 ಕಣ್ಣುಗಳನ್ನು ನಾನು ಅರ್ಧನಾರೀಶ್ವರ ಅಂತ ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಲ್ವಾ, 3 ಕಣ್ಣು ಅಂತ ಹೇಳಿದ್ರೆ ಶಿವೆಗೂ ಅಂದ್ರೆ ಶಕ್ತಿಗೂ 3 ಕಣ್ಣು. ಇಬ್ಬರು ಇದಾರಲ್ವಾ ಅಲ್ಲಿ, ಶಿವ ಶಕ್ತಿ 3 ಕಣ್ಣನ್ನು ಹೊಂದಿದವಳು. ಆಮೇಲೆ ಕೈಯಲ್ಲಿ ತಲೆಬುರುಡೆಯನ್ನು ತನ್ನ ಖಟ್ವಾಂಗವನ್ನ ಹಿಡಿದಾಳಲ್ಲ, ಅದರ ಕೊನೆಯಲ್ಲಿ ತುದಿಯಲ್ಲಿ ತಲೆಬುರುಡೆ ಇದೆ. ಶಿವನ ಇದು ತಾನೇ ಅದು, ತಲೆಬುರುಡೆಯನ್ನ ಹಿಡಿದು ಬ್ರಹ್ಮ ಕಪಾಲವನ್ನ ಹಿಡಿದು ಅವನು ಭಿಕ್ಷೆ ಬಿಡ್ತಾನ. ಅವನಿಗದು ಕೈಯಿಂದ ಹೋಗೋದೇ ಇಲ್ಲ, ಯಾಕೆಂದ್ರೆ ಬ್ರಹ್ಮಹತ್ಯೆ ಮಾಡಿದ್ರದ್ದು ದೋಷ ಅಂತ ಹೇಳಿ ಅದೊಂದು ಕತೆ ಬರುತ್ತೆ, ಮುಂದೆ ಹೇಳೋಣ ಯಾವಾಗ. ಅಂತಹ ಒಂದು ದೋಷವನ್ನು ಹೊಂದಿದ್ ಶಿವನಿಗೂ ಸಹ ಅದೆಲ್ಲ ಶಾಪಗಳು ತಟ್ಟಿದೆ ಅಂತ. ಆ ಬ್ರಹ್ಮ ಹತ್ಯೆಯನ್ನ ಮಾಡಿದ್ದಕ್ಕೆ ಅವನು ಶಿವ ಕಪಾಲ ಅವನ ಕೈಯಿಂದ ತೆಗಿಯಕೆ ಆಗಲ್ವಂತೆ, ಹೋಗೋದೇ ಇಲ್ಲ. ಆದ್ರಿಂದ ಅಂತಹ ಒಂದು ಆ ತಲೆ ಬುರುಡೆಯನ್ನ ಇದಕ್ಕೆ ಕೊನೆಯಲ್ಲಿ ಅಂಚಿನಲ್ಲಿ ಖಟ್ವಾಂಗದಲ್ಲಿ ಇರ್ತಕ್ಕಂಥ ಅದನ್ನ ಹೊಂದಿದವಳು, ಅದನ್ನ ತನ್ನ ಆಯುಧವಾಗಿ ಹಿಡಿಕೊಂಡಿರುವಂತವಳು ಅವಳು ಇವೆ ಶಕ್ತಿ ಅನ್ನೋದನ್ನ ಲಲಿತಾ ಸಹಸ್ರನಾಮದಲ್ಲಿ ನೋಡ್ತೀವಿ. ಅದರಿಂದ ಇಲ್ಲೂ ಸಹ ನಾವು ಶಿವನನ್ನ ಶಕ್ತಿಯನ್ನ ಕೂಡಿದಂತಹ ಅರ್ಧನಾರೀಶ್ವರ ತತ್ವವನ್ನ ಈ ಲಲಿತಾ ಸಹಸ್ರನಾಮದ ರೂಪದಲ್ಲಿ ಕಾಣುತ್ತೆ. ಇಂತಹ ಒಂದು ಸುಂದರವಾದ ಸೌಂದರ್ಯ ಲಹರಿಯ ಪಠಣವನ್ನ ನಾವು ಮಾಡ್ತಾ ಇರೋದು ನಿಜವಾಗ್ಲೂ ಪ್ರಾಯಶಃ ಅದು ಪೂರ್ವ ನಿಯೋಜಿತ ಒಂಥರ ಆಶೀರ್ವಾದ ಅಂತ ಹೇಳೋಣ. ಅದನ್ನ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಅದು ಆ ದೈವದ ಆಶೀರ್ವಾದನೇ ಇರ್ಬೇಕು, ಅರ್ಧನಾರೀಶ್ವರರ ಆಶೀರ್ವಾದ, ಶಿವ ಶಕ್ತಿಯರ ಆಶೀರ್ವಾದ ಅಂತ ಹೇಳ್ತಾ